ವಿಡಿಯೋದಲ್ಲಿ ಚಾಣಕ್ಯನ 10 ಶಕ್ತಿಯುತ ಹಣದ ನಿಯಮಗಳನ್ನು ನೋಡಿದೆವು. ಆ ವಿಡಿಯೋಗೆ ನಿಮ್ಮ ಪ್ರತಿಕ್ರಿಯೆ ಅದ್ಭುತವಾಗಿತ್ತು. ಬಹಳ ಜನರು ಕೇಳಿದರು, ಇನ್ನಷ್ಟು ನಿಯಮಗಳಿವೆಯೇ? ಹೌದು, ಇವೆ. ಚಾಣಕ್ಯ ಬರೆದ ಅರ್ಥಶಾಸ್ತ್ರ ಕೇವಲ ರಾಜನೀತಿಗೆ ಮಾತ್ರ ಅಲ್ಲ, ಅದು ಸಾಮಾನ್ಯ ಮನುಷ್ಯನ ಜೀವನಕ್ಕೂ ದೀಪವಾಗಿದೆ. ಇವತ್ತು ನಾವು ನೋಡೋದು ಚಾಣಕ್ಯನ ಇನ್ನೂ 10 ಅಮೂಲ್ಯ ನಿಯಮಗಳು. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಆರ್ಥಿಕ ಪ್ರಯಾಣ ಇನ್ನಷ್ಟು ಗಟ್ಟಿಯಾಗುತ್ತದೆ. ನಿಯಮ 1. ಆದಾಯದ ಒಂದೇ ಮೂಲವನ್ನು ನಂಬಬೇಡ. ಚಾಣಕ್ಯ ಹೇಳುತ್ತಾನೆ, ಒಂದೇ ಮರದ ಮೇಲೆ ನಿಂತ ಪಕ್ಷಿ ಆ ಮರ ಬಿದ್ದರೆ ಆಶ್ರಯ ಕಳೆದುಕೊಳ್ಳುತ್ತದೆ. ಇಂದು ಬಹಳ ಜನರ ಜೀವನ ಒಂದೇ ಸಂಬಳದ ಮೇಲೆ ನಿಂತಿದೆ. ಆ ಕೆಲಸ ಹೋದರೆ ಮನೆ ಸ್ತಬ್ಧವಾಗಿ ಬಿಡುತ್ತದೆ. ಆದ್ದರಿಂದ ಚಾಣಕ್ಯ ಹೇಳುತ್ತಾನೆ, ಹಲವು ಮೂಲಗಳಿಂದ ಆದಾಯ ಬರುವಂತೆ ನೋಡಿಕೋ. ಒಂದು ಮುಖ್ಯ ಕೆಲಸ ಇರಲಿ, ಆದರೆ ಜೊತೆಗೆ ಒಂದು ಚಿಕ್ಕ ವ್ಯಾಪಾರ, ಒಂದು ಕೌಶಲ್ಯ, ಒಂದು ಹೂಡಿಕೆ. ಇವು ನಿಮ್ಮ ಜೀವನದ ತಡೆಗೋಡೆಗಳು. ನಿಯಮ 2. ಸರಿಯಾದ ಸಮಯದಲ್ಲಿ ಹೂಡಿಕೆ ಮಾಡು. ಚಾಣಕ್ಯ ಹೇಳುತ್ತಾನೆ, ನೆಲದಲ್ಲಿ ಬಿದ್ದ ಬೀಜ ಮಳೆಗಾಲದಲ್ಲಿ ಮೊಳಕೆಯೊಡೆಯುತ್ತದೆ, ಬಿಸಿಲಿನಲ್ಲಿ ಹಾಕಿದರೆ ಸಾಯುತ್ತದೆ. ಹಣ ಉಳಿಸುವುದು ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಸರಿಯಾದ ಕಡೆ ಹೂಡಿಕೆ ಮಾಡಬೇಕು. ಬ್ಯಾಂಕ್ ಖಾತೆಯಲ್ಲಿ ಬಿದ್ದ ಹಣ ನಿಧಾನವಾಗಿ ಬೆಲೆ ಕಳೆದುಕೊಳ್ಳುತ್ತದೆ, ಆದರೆ ಜಾಣ್ಮೆಯಿಂದ ಹೂಡಿಕೆ ಮಾಡಿದ ಹಣ ನೀವು ನಿದ್ದೆ ಮಾಡುತ್ತಿರುವಾಗಲೂ ಕೆಲಸ ಮಾಡುತ್ತದೆ. ಚಾಣಕ್ಯ ಪ್ರಕಾರ ಹಣ ಮಲಗಬಾರದು, ಅದು ಕೆಲಸ ಮಾಡಬೇಕು. ನಿಯಮ 3. ದಾನ ಮಾಡುವ ಅಭ್ಯಾಸ ಇಟ್ಟುಕೋ. ಇದನ್ನು ಕೇಳಿ ಅಚ್ಚರಿಯಾಗಬಹುದು, ಆದರೆ ಚಾಣಕ್ಯ ಹೇಳುತ್ತಾನೆ, ಕೊಡುವ ಕೈ ಎಂದಿಗೂ ಬರಿದಾಗುವುದಿಲ್ಲ. ದಾನ ಅಂದರೆ ಎಲ್ಲವನ್ನೂ ನೀಡುವುದಲ್ಲ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೊಡುವ ಮನಸ್ಸಿರಲಿ. ಯಾಕೆ? ದಾನ ಮಾಡುವ ಮನುಷ್ಯ ಸಮಾಜದಲ್ಲಿ ಗೌರವ ಪಡೆಯುತ್ತಾನೆ, ನಂಬಿಕೆ ಗಳಿಸುತ್ತಾನೆ, ಒಳ್ಳೆಯ ಸಂಬಂಧಗಳು ಬೆಳೆಯುತ್ತವೆ. ಇವೆಲ್ಲ ಮುಂದೆ ನಿಮ್ಮ ಯಶಸ್ಸಿಗೆ ಸಹಾಯ ಮಾಡುತ್ತವೆ. ನಿಯಮ 4. ವ್ಯಾಪಾರದಲ್ಲಿ ನಂಬಿಕೆಯೇ ಬಂಡವಾಳ. ಚಾಣಕ್ಯ ಹೇಳುತ್ತಾನೆ, ಒಮ್ಮೆ ನಂಬಿಕೆ ಕಳೆದುಕೊಂಡರೆ 1000 ಬಾರಿ ಪ್ರಯತ್ನಿಸಿದರೂ ಮರಳಿ ಸಿಗಲಾರದು. ಇಂದು ಬಹಳ ಜನರು ತ್ವರಿತ ಲಾಭಕ್ಕಾಗಿ ಮೋಸ ಮಾಡುತ್ತಾರೆ, ಗ್ರಾಹಕರನ್ನು ದಾರಿ ತಪ್ಪಿಸುತ್ತಾರೆ. ಒಂದೆರಡು ಬಾರಿ ಲಾಭ ಬರಬಹುದು, ಆದರೆ ಬಹಳ ಕಾಲ ಅದು ಉಳಿಯುವುದಿಲ್ಲ. ಚಾಣಕ್ಯ ಪ್ರಕಾರ ದೀರ್ಘಕಾಲ ಬದುಕುವ ವ್ಯಾಪಾರ ಪ್ರಾಮಾಣಿಕತೆಯ ಮೇಲೆ ನಿಂತಿರುತ್ತದೆ. ನಂಬಿಕೆ ಕಟ್ಟಲು ವರ್ಷಗಳು ಬೇಕು, ಕಳೆದುಕೊಳ್ಳಲು ಕ್ಷಣ ಸಾಕು. ನಿಯಮ 5. ನಿನ್ನ ಆರೋಗ್ಯವೇ ನಿನ್ನ ದೊಡ್ಡ ಸಂಪತ್ತು. ಚಾಣಕ್ಯ ಹೇಳುತ್ತಾನೆ, ರೋಗಿಷ್ಠ ದೇಹದಲ್ಲಿ ಶ್ರೀಮಂತಿಕೆ ನೋವು ಮಾತ್ರ ತರುತ್ತದೆ. ಬಹಳ ಜನರು ಹಣ ಸಂಪಾದಿಸಲು ನಿದ್ದೆ ಬಿಡುತ್ತಾರೆ, ಊಟ ಮರೆಯುತ್ತಾರೆ, ದೇಹದ ಕಡೆ ಗಮನ ಕೊಡಲ್ಲ. ಆದರೆ ಒಂದು ದಿನ ಆಸ್ಪತ್ರೆ ಸೇರಿದಾಗ ಸಂಪಾದಿಸಿದ ಎಲ್ಲ ಹಣ ಅಲ್ಲೇ ಹೋಗುತ್ತದೆ. ಚಾಣಕ್ಯ ಪ್ರಕಾರ ಆರೋಗ್ಯ ಇದ್ದರೆ ದುಡಿಯಬಹುದು, ಆರೋಗ್ಯ ಇಲ್ಲದಿದ್ದರೆ ಎಲ್ಲ ಶ್ರಮ ವ್ಯರ್ಥ. ನಿಯಮ 6. ಶಿಕ್ಷಣದಲ್ಲಿ ಹಣ ಖರ್ಚು ಮಾಡುವುದೇ ದೊಡ್ಡ ಹೂಡಿಕೆ. ಚಾಣಕ್ಯ ಹೇಳುತ್ತಾನೆ, ಜ್ಞಾನವನ್ನು ಯಾರೂ ಕಸಿದುಕೊಳ್ಳಲಾಗುವುದಿಲ್ಲ. ಮನೆ ಸುಟ್ಟರೆ ಹೋಗುತ್ತದೆ, ಹಣ ಕಳೆದುಕೊಂಡರೆ ಹೋಗುತ್ತದೆ, ಆದರೆ ನೀವು ಕಲಿತ ವಿದ್ಯೆ ಎಂದಿಗೂ ನಿಮ್ಮನ್ನು ಬಿಡಲ್ಲ. ಒಂದು ನೂತನ ಕೌಶಲ್ಯ ಕಲಿಯಿರಿ, ಒಂದು ಒಳ್ಳೆಯ ಪುಸ್ತಕ ಓದಿರಿ, ಒಂದು ಉತ್ತಮ ಕೋರ್ಸ್ ಮಾಡಿರಿ. ಇವು ನಿಮ್ಮ ಜೀವನದ ಅತ್ಯಂತ ಲಾಭದಾಯಕ ಹೂಡಿಕೆಗಳು. ನಿಯಮ 7. ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯಬೇಡ. ಚಾಣಕ್ಯ ಹೇಳುತ್ತಾನೆ, ಅವಕಾಶ ಬಂದಾಗ ನಿರ್ಧಾರ ತೆಗೆದುಕೊಳ್ಳದವನು ಅವಕಾಶ ಹೋದ ಮೇಲೆ ಪಶ್ಚಾತ್ತಾಪ ಪಡುತ್ತಾನೆ. ಬದುಕಿನಲ್ಲಿ ಅವಕಾಶಗಳು ಕಾಯುವುದಿಲ್ಲ. ಅದು ವ್ಯಾಪಾರವಿರಲಿ, ಉದ್ಯೋಗವಿರಲಿ ಅಥವಾ ಹೂಡಿಕೆಯ ಸಮಯವಿರಲಿ, ತಡ ಮಾಡಿದವರಿಗೆ ಮಾತ್ರ ಅದು ದಕ್ಕುವುದಿಲ್ಲ. ಎಲ್ಲ ಮಾಹಿತಿ ಸಂಗ್ರಹಿಸಿ, ಸಮಯ ಬಂದಾಗ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ. ನಿಯಮ 8. ನಿನ್ನ ಖರ್ಚಿನ ಲೆಕ್ಕ ನಿನಗೇ ಗೊತ್ತಿರಲಿ. ಚಾಣಕ್ಯ ಹೇಳುತ್ತಾನೆ, ಎಲ್ಲಿ ಹಣ ಹೋಗುತ್ತಿದೆ ಎಂದು ತಿಳಿಯದ ರಾಜ ತನ್ನ ರಾಜ್ಯ ಕಳೆದುಕೊಳ್ಳುತ್ತಾನೆ. ಇಂದು ಬಹಳ ಜನರಿಗೆ ತಿಂಗಳ ಕೊನೆಯಲ್ಲಿ ಅಚ್ಚರಿಯಾಗುತ್ತದೆ, ಹಣ ಎಲ್ಲಿ ಹೋಯಿತು? ಚಿಕ್ಕ ಚಿಕ್ಕ ಖರ್ಚುಗಳು ಸೇರಿ ದೊಡ್ಡ ರಂಧ್ರ ಮಾಡುತ್ತವೆ. ಒಂದು ಡೈರಿ ಇಟ್ಟುಕೊಳ್ಳಿ, ಅಥವಾ ಒಂದು ಅಪ್ಲಿಕೇಶನ್ ಬಳಸಿ. ಪ್ರತಿದಿನದ ಖರ್ಚು ಬರೆದಿಟ್ಟುಕೊಳ್ಳಿ. ಲೆಕ್ಕ ಇರುವ ಜೀವನದಲ್ಲಿ ಸೋರಿಕೆ ಕಡಿಮೆಯಾಗುತ್ತದೆ. ನಿಯಮ 9. ಶತ್ರುವಿನ ತಂತ್ರ ಅರಿತು ನಡೆ. ಚಾಣಕ್ಯ ಹೇಳುತ್ತಾನೆ, ನಿನ್ನ ಸ್ಪರ್ಧಿಯನ್ನು ಅವನಿಗಿಂತ ಚೆನ್ನಾಗಿ ನೀನು ತಿಳಿದಿರಬೇಕು. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಸ್ಪರ್ಧೆ ಸಹಜ. ನಿಮ್ಮ ಸ್ಪರ್ಧಿ ಯಾರು? ಅವರು ಏನು ಮಾಡುತ್ತಾರೆ? ಮಾರುಕಟ್ಟೆಯಲ್ಲಿ ಏನು ನಡೆಯುತ್ತಿದೆ? ಇವನ್ನು ಅರಿತು ನಡೆಯುವವನು ಯಾವಾಗಲೂ ಒಂದು ಹೆಜ್ಜೆ ಮುಂದಿರುತ್ತಾನೆ. ಕಣ್ಣು ಮುಚ್ಚಿ ಕೆಲಸ ಮಾಡಿದರೆ ಒಂದು ದಿನ ಬೀಳುತ್ತೇವೆ. ನಿಯಮ 10. ಒಳ್ಳೆಯ ವಿಚಾರಗಳೇ ನಿಜವಾದ ಸಂಪತ್ತು. ಇದು ಚಾಣಕ್ಯನ ಅತ್ಯಂತ ಮಾರ್ಮಿಕ ನಿಯಮ.
ಅವನು ಹೇಳುತ್ತಾನೆ, ಮನಸ್ಸು ಶುದ್ಧವಾಗಿದ್ದರೆ ಸಂಪತ್ತು ತಂತಾನೇ ಬರುತ್ತದೆ. ಮತ್ಸರ, ದ್ವೇಷ, ಆಲಸ್ಯ, ಅಹಂಕಾರ ಇವು ಹಣ ಮಾತ್ರ ಅಲ್ಲ, ಮನಸ್ಸಿನ ಶಕ್ತಿಯನ್ನೂ ತಿಂದು ಹಾಕುತ್ತವೆ. ಆದರೆ ಶಿಸ್ತು, ಸ್ಪಷ್ಟ ಗುರಿ, ಕೃತಜ್ಞತೆ, ಶ್ರಮ ಇವು ಇದ್ದಾಗ ಅದೃಷ್ಟ ನಿಮ್ಮ ಕಡೆ ಬರುತ್ತದೆ. ಚಾಣಕ್ಯ ಪ್ರಕಾರ ಒಳ್ಳೆಯ ಮನಸ್ಸು ಒಳ್ಳೆಯ ಜೀವನ ತರುತ್ತದೆ. ಕೊನೆಯ ಮಾತು. ಚಾಣಕ್ಯ ಕೇವಲ ಹಣದ ಬಗ್ಗೆ ಮಾತ್ರ ಹೇಳಲಿಲ್ಲ. ಅವನು ಇಡೀ ಜೀವನ ಬದಲಾಯಿಸುವ ದಾರಿ ತೋರಿಸಿದ. ಹಣ ಬೇಕು, ಆದರೆ ಜ್ಞಾನ ಇಲ್ಲದೆ ಅಲ್ಲ. ಶ್ರಮ ಬೇಕು, ಆದರೆ ದಿಕ್ಕು ಇಲ್ಲದೆ ಅಲ್ಲ. ಬೆಳವಣಿಗೆ ಬೇಕು, ಆದರೆ ಮೌಲ್ಯಗಳನ್ನು ಬಿಟ್ಟು ಅಲ್ಲ. ಚಾಣಕ್ಯ ಹೇಳಿದ ಕೊನೆಯ ಮಾತು. ಬೇರುಗಳು ಆಳವಾಗಿದ್ದರೆ ಮಾತ್ರ ಮರ ಗಟ್ಟಿಯಾಗಿ ನಿಲ್ಲುತ್ತದೆ. ನಿಮ್ಮ ಮೌಲ್ಯಗಳು, ಶಿಸ್ತು ಮತ್ತು ಜ್ಞಾನ ಇವೇ ನಿಮ್ಮ ಬೇರುಗಳು. ಈ ಬೇರುಗಳನ್ನು ಗಟ್ಟಿ ಮಾಡಿ, ಶ್ರೀಮಂತಿಕೆ ತಂತಾನೇ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪಾರ್ಟ್ 1 ನೋಡದವರಿಗೆ ಅದನ್ನು ತೋರಿಸಿ. ಮತ್ತಷ್ಟು ಜ್ಞಾನದ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.